R15 ಏಯ್ ಹುಷಾರಿ ನಮ್ ಹುಡುಗಿ ಅವಳು. R15 ನ ಮಿಡಲ್ ಕ್ಲಾಸ್ ಹುಡುಗರು ಸೂಪರ್ ಬೈಕ್ ಅಂತ ಕರೀತಾರೆ. ಏನಕ್ಕಂತ ನನಗ್ ಗೊತ್ತಿಲ್ಲ. ಬನ್ನಿ ಇವಾಗ ನೋಡೋಣ ಏನಕ್ಕೆ ಕರೀತಾರಂತ. ಪೊಲೀಸ್ ಬನ್ನಿ ಸರ್ ಹಿಡ್ಕೊಳ್ಳಿ. ಎಲ್ಲ ಪವರ್ ಇದೆ ಗುರು, ಏನ್ ಫುಲ್ ಇದೆ ಗುರು. ಸಂದಿಲ್ ನುಗ್ಗಿಸ್ಕೊಂಡ್ ಹೋಗಕ್ಕಂತ ಬೆಂಕಿ ಗಾಡಿ. ಎಷ್ಟೇ ಸ್ಪೀಡ್ ಆಗಿ ಬಂದ್ರು ನಮ್ಮನ್ನ ಕಂಟ್ರೋಲ್ ಮಾಡಕ್ಕಿಂತದೊಂದಿದ್ರು ಸಾಕು ಗುರು. ಏನಕ್ಕೆ ಇದನ್ನ ಮಿಡಲ್ ಕ್ಲಾಸ್ ಹುಡುಗರು ಸೂಪರ್ ಬೈಕ್ ಅಂತ ಕರೀತಾರಂತ ಇವಾಗ ಗೊತ್ತಾಗ್ತಿದೆ. ಅಗ್ರೆಸಿವ್ ಪೊಸಿಷನ್ ಇದೆ ಗುರು ಇದ್ರಲ್ಲಿ. ಮುಕ್ಕಳಾರ ಫುಲ್ ಇದೆ, ಸೊಂಟ ನೋವು ಕೈ ನೋವು ಇದೆ, ಅದೊಂದು ಬೇಜಾರು. ನಾನು ಬಸ್ ಸ್ಟ್ಯಾಂಡ್ ಆದಾಗಿಂತ ಮಾಲ್ ಇವತ್ತು ಓಪನ್ ಆಗುತ್ತೆ, ನಾಳೆ ಓಪನ್ ಆಗುತ್ತೆ ಬಸ್ ಸ್ಟ್ಯಾಂಡ್ ಅಂತ ನೋಡ್ತಾನೆ ಇದೀವಿ. ಮಾಲ್ ಅಂತೂ ಓಪನ್ ಆಗಂಗಿಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ. ಹಂಗೆ ಜರು ಕೊಡಿಯುತ್ತಲ್ಲ ಗುರು ಇದು. ಹಿಂದ್ಗಡೆ ವೀಲ್ ಹಂಗೆ ಜರ್ರ ಅಂತ ಜಾರ್ತು. ದಾವಣಗೆರೆ ಅನ್ನೋದು ನಮಗೆ ಒಂಥರ ತವ್ರ ಮನೆ ಆಗ್ಬಿಟ್ಟಿದೆ. ದಿನಕ್ಕೊಂದ್ಸತಿ ಬಂದೋಗಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ ಇಲ್ಲಿಗೆ. ಸಿಟಿ ಅಂತ ಹೊರಗೆ ಬರೋಷ್ಟ್ರಲ್ಲಿ ಇಷ್ಟೊಂದು ಈಟಿಗೆ ಬಂದಿದ್ದಾಳೆ. ನೀನಾದ್ರೂ ಕರೆಕ್ಟ್ ಆಗಿ ಇರ್ತಿ ಅನ್ಕೊಂಡ್ರೆ ನೀನು ಈಟಿಗೆ ಬಂದ್ಬಿಟ್ಟು ಎಲ್ಲಕ್ಕಂತ. ಇಷ್ಟೊಂದು ಈಟಲ್ಲಿ ಇರ್ಬೇಡ ಕಣೆ. ನಾನು ಈಟಲ್ಲಿ ಇದ್ದಿದ್ದು ಸಾಕಾಗಿತ್ತೆ, ನೀನ್ ಏನಕ್ಕೆ ಇಷ್ಟೊಂದು ಈಟ್ ಆಗ್ತೀಯ? ಫುಲ್ ಟ್ಯಾಂಕ್ ಮಾಡಿ. ಇವ್ರಿಗೆ ಪೆಟ್ರೋಲ್ ಹಾಕ್ಸಿ ಜೋಬಲ್ಲಿರೋ ದುಡ್ಡೆಲ್ಲ ಖಾಲಿ ಆಯ್ತು. ಫೋನ್ ಪೇ ಬಡವಾಗಿದ್ದೀನಿ ಅಂಕಲ್. ಜಾವ ಮೇಂಟೈನ್ ಮಾಡೋಷ್ಟ್ರಲ್ಲಿ ಚೀಲ ಆರ್ತೈತಲ್ಲ. ಇದೇ ಸ್ವಲ್ಪ ವರ್ಷದ ಹಿಂದೆ ನಮ್ಮ ಅಪ್ಪಜ್ಜರ್ ಗಾಡಿಲಿ ಇವ್ರ ಗಾಡಿಲಿ ಬರುವಾಗ ಅನ್ಕೊಂತಿದ್ವಿ, ಯಾವಾಗ ಗುರು ನಮ್ದೇ ಸ್ವಂತವಾದ ಗಾಡಿ ತಗೊಂಡು ನಾವು ಯಾವಾಗ ಹಿಂಗ್ ಬರೋದು ಅಂತ. ಕನಸು ಕಾಣ್ಬೇಕು ಗುರು, ಒಂದಲ್ಲ ಒಂದಿನ ನನ್ಸ್ ಹಾಗೆ ಆಗುತ್ತೆ ಅನ್ನೋ ನಂಬಿಕೆ ಕನಸು ಕಾಣಬೇಕು.